ಜಿಲ್ಲಾ ಅಂಗವಿಕಲರ ಕ್ಷೇಮಾಭಿವೃದ್ಧಿ ಶಿಕ್ಷಣ ಸಂಸ್ಥೆ ಖೇಡ ಕಾಲೇಜ್ ವಿಜಯಪುರ ನಗರದ ಖೇಡ ಶಿಕ್ಷಣ ಸಂಸ್ಥೆಯಲ್ಲಿ ವಾರ್ಷಿಕ ಸ್ನೇಹ ಸಮ್ಮೇಳನ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿದ ಶ್ರೀ ವಿನೋದ್ ಖೇಡ್ ಹಾಗೂ ಕಾರ್ಯಕ್ರಮದ ಉದ್ಘಾಟನೆ ಮಾಡಿದ ಶ್ರೀ ರಾಜಶೇಖರ ಮಗಿಮಠ ಮಹಾನಗರ ಸಭೆ ಸದಸ್ಯರು ವಾರ್ಡ್ ನಂ 9 ಹಾಗೂ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿದ್ದ ಶ್ರೀಮಂತ್ ದುದ್ದಗಿ ಸಂಸ್ಥೆಯ ಕಾರ್ಯದರ್ಶಿಗಳು ಹಾಗೂ ಇನ್ನೊಬ್ಬ ಅತಿಥಿಗಳಾದ ಶ್ರೀ ಅಶೋಕ್ ನ್ಯಾಮಗೊಂಡ ಮಹಾನಗರ ಪಾಲಿಕೆ ಸದಸ್ಯರು ವಾರ್ಡ್ ನಂ 8 ಹಾಗೂ ಖೇಡ ಶಿಕ್ಷಣ ಸಂಸ್ಥೆಯ ವಿವಿಧ ಕಾಲೇಜುಗಳ ಪ್ರಾಚಾರ್ಯರು ಉಪಸ್ಥಿತರು. ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ರಾಜಶೇಖರ ಮಗಿಮಠರು, ಶಿಕ್ಷಣದಲ್ಲಿ ಶಿಕ್ಷಣ ಏಕತೆ. ಶೀಲ ಸ್ವಾಮಿ ವಿವೇಕಾನಂದರು ಹೇಳಿದ ವಿಚಾರಗಳನ್ನು ಪ್ರತಿಯೊಬ್ಬರು ನಾವು ಪಾಲಿಸಬೇಕು. ಶಿಕ್ಷಣವನ್ನು ಪ್ರತಿಯೊಬ್ಬರು ಕಲಿತರೆ ಒಳ್ಳೆಯ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ. ಖೇಡ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿಗಳಾದ ಶ್ರೀಮಂತ್ ದುದ್ದಿಗಿ ಮಾತನಾಡುತ್ತಾ, ಇವತ್ತು ಶಿಕ್ಷಣವನ್ನು ಮಕ್ಕಳಿಗೆ ಮೌಲ್ಯ ಆಧಾರಿತ ನೈತಿಕತೆ, ಮಕ್ಕಳಿಗೆ ಶಿಕ್ಷಣ ನೀಡುವುದು ಅವಶ್ಯಕತೆ ಇದೆ ಹಾಗೂ ದೇಶದ ಸಂಸ್ಕಾರ ಹಾಗೂ ಸಂಸ್ಕೃತಿ ಹೇಳುವುದು ಅತ್ಯಮೂಲ್ಯವಾಗಿದೆ. ಮಕ್ಕಳಿಗೆ ದೇಶಭಕ್ತಿ ಭಾವನೆಗಳನ್ನು ಮೂಡಿಸುವುದು ಶಿಕ್ಷಕರು ಕರ್ತವ್ಯವಾಗಿದೆ ಹಾಗೂ ದೇಶಭಕ್ತರ ಮಹಾನ್ ವ್ಯಕ್ತಿಗಳ ಕಥೆಗಳ ಮುಖಾಂತರ ಮಕ್ಕಳಿಗೆ ಜಾಗೃತಿ ಮಾಡುವುದು ಅವಶ್ಯಕತೆವಾಗಿದೆ. ಇನ್ನೊಬ್ಬ ಅತಿಥಿ ಶ್ರೀ ಅಶೋಕ್ ನ್ಯಾಮಗೌಡ ಮಾತನಾಡಿ, ಈ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿದಂತ ಮಹಾನ್ ವ್ಯಕ್ತಿಗಳಾದ ಶ್ರೀ ಎಂ.ಎಸ್. ಖೇಡ್ ಗುರುಗಳು ಪರಿಶ್ರಮ ಬಹಳ ಇದ್ದು ಜಿಲ್ಲೆಯಲ್ಲಿ ಇಂತಹ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿದ ವ್ಯಕ್ತಿ. ಜಿಲ್ಲೆಯಲ್ಲಿ ಇಂತಹ ವ್ಯಕ್ತಿಗಳು ಸಿಗುವುದು ಕಷ್ಟ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಶ್ರೀ ವಿನೋದ್ ಖೇಡ ಮಾತನಾಡುತ್ತಾ, ನಮ್ಮ ತಂದೆಯವರು ಕಟ್ಟಿದ ಶಿಕ್ಷಣ ಸಂಸ್ಥೆಯನ್ನು ನಾವೆಲ್ಲರೂ ಸೇರಿ ಎಮ್ಮರವಾಗಿ ಸಂಸ್ಥೆಯನ್ನು ನಿರ್ಮಾಣ ಮಾಡೋಣ. ನಿಮ್ಮೆಲ್ಲರ ಸಹಾಯ ಸಹಕಾರ ಅವಶ್ಯಕತೆ ಇದೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಇದ್ದ ಮಹಾವಿದ್ಯಾಲಯ ಪ್ರಾಚಾರ್ಯರಾದ ಕೋಟಾಳ ಮಠ ಹಾಗೂ ಪಿಯು ಕಾಲೇಜಿನ ಪ್ರಾಚಾರ್ಯರಾದ ಎಂ.ಡಿ. ಹೆಬ್ಬಿ ಗುರುಗಳು ಹಾಗೂ ಐಟಿಐ ಕಾಲೇಜಿನ ಪ್ರಾಚಾರ್ಯರಾದ ಎಂ.ಎಸ್. ಕರೋಶಿ ಹಾಗೂ ನೋಡಲ್ ಅಧಿಕಾರಿ ವಿ.ಎನ್. ಪಾಟೀಲ್, ಎಂ.ಎಸ್. ಖೇಡ ಪ್ರಾಥಮಿಕ ಶಾಲೆಯ ಮುಖ್ಯಗುರುಗಳಾದ ಶ್ರೀಮತಿ ಸೀತಾ ಲಮಾಣಿ ಹಾಗೂ ಸಂಸ್ಥೆಯ ಸಿಬ್ಬಂದಿಗಳು ಮತ್ತು ವಿದ್ಯಾರ್ಥಿನಿಯರು ಉಪಸ್ಥಿತಿ ಇದ್ದರು. ಸಿದ್ಧನೆಂದರೆ ಯಾರು ಮನವಲೋಯಿಸಲಾತ, ನೂರು ನೋವನ್ನು ಸಹಿಸಿ ನಗುತ್ತಲಿರುವಾತ. ಸಿದ್ಧನೆಂದರೆ ಯಾರು ಮನವಲೋಯಿಸಲಾತ, ನೂರು ನೋವನ್ನು ಸಹಿಸಿ ನಗುತ್ತಲಿರುವಾತ. ಒಂದಾದ ನಡೆ ನುಡಿಗೆ ದಿಕ್ಕು ದೆಸೆ ತೋರ್ವಾತ, ಒಂದಾದ ನಡೆ ನುಡಿಗೆ ದಿಕ್ಕು ದೆಸೆ ತೋರ್ವಾದ. ಪರಮ ಗುರು ಆಸಾಧು ಮುದ್ದು ರಾಮ, ಪರಮ ಗುರು ಆಸಾಧು ಮುದ್ದು ರಾಮ. ಬೇಡಗಳಿಲ್ಲ ಕೋಪ ಅಂಗಳದೊಳಗ ಈ ಚಿಂತೆ ಅನ್ನುವ ಕಸ ಬೆಳೆದೇ ಬೆಳೀತದೆ. ಯಾರ ಜೀವನದಾಗ ಚಿಂತೆ ಇಲ್ಲ? ಎಲ್ಲೆಲ್ಲಿ ಕೂಡೋದದೆ ಅಲ್ಲಿ ಚಿಂತೆ ಇದ್ದೇ ಇರುತ್ತೆ. ಎಲ್ಲೆಲ್ಲಿ ಅದು ಬರ್ತದೆ ಅದು ಚಿಂತೆ ಇದ್ದೇ ಇರ್ತದೆ. ಬಂದಿದ್ದ ಹಂಗ ಇರೋದಿಲ್ಲ, ಕೂಡಿದ್ದ ಹಾಗ ಇರೋದಿಲ್ಲ. ಇದು ಜೀವನ. ಇದಕ್ಕೆ ಜಗತ್ತು ಅಂತ ಕರೀತಾರೆ. ಇತಿಹಾಸದ ಪುಟ ಪುಟ ನೋಡಿ ಏನದ ಜೀವನ ಅಂದ್ರೆ ಏನಲ್ಲ. ಬರೋದು, ಕೂಡೋದು, 4 ದಿವಸ ಇರೋದು, ಅಗಲೋದು, ಇದು ಜೀವನ. ವಸ್ತುಗಳು ಸಿಗ್ತಾವ, ವಸ್ತುಗಳು ಹೋಗ್ತಾವ. ಬಂದ್ರೆ ಲಾಭ ಅಂತೇವಿ, ಗಳಿಕೆ ಅಂತೇವಿ. ಹೋದ್ರೆ ಅದಕ್ಕೇನಂತೇವಿ? ಹಾನಿ ಅಂತೇವಿ. ಹೋಯಿತು. ಶ್ರೀಮಂತರು
ತಪ್ಪು ಸರಿಯ ತಿದ್ದು ತಿಳಿ ಹೇಳಿ ಸಮಬುದ್ಧಿ ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ್ನ ಬೇಡು ನಿನ್ನ ಸಾಧನೆಗೆಲ್ಲ ಇದುವೇ ಆದಿ ಕನಸುಗಳ ಜೊತೆಗೆ ನಡೆದ ಜಾಗ ಸ್ನೇಹಿತರ ಪ್ರೀತಿ ಪಡೆದ ಜಾಗ ಎಲ್ಲರೂ ಒಂದೇ ಇಲ್ಲಿ ನಾನು ಕೀಳಿಲ್ಲ ಜ್ಞಾನದ ಹಸಿರಿದ್ದಾಗ ಮೊದಲು ಕೊನೆಯಿಲ್ಲ ಮನೆಯೇ ಮೊದಲ ಶಾಲೆ ತಾಯಿನೇ ಗುರುವು ತಾಯಿ ಪಾಠ ಹೇಳಿದ ಗುರುವೇ ಅರಿವು ಎಲ್ಲದಕ್ಕೂ ಶ್ರೇಷ್ಠ ವಿದ್ಯೆ ಎನ್ನುವುದನ್ನು ತಿಳಿದ ದೇಶ ನಮದು ವಿಶ್ವದ ಕಣ್ಣು ಮುಂದೆ ಗುರಿ ಇರಬೇಕು ಹಿಂದೆ ಗುರು ಇರಬೇಕು ನಂಬಿ ನಡೆದರೆ ಸಾಕು ಸಾರ್ಥಕ ಬದುಕು Subscribe now and press the bell icon. Never miss an update.